ನಡೆದಂತ ಈ ಪ್ರತಿಭಟನೆ ಇವತ್ತು ಜಿಲ್ಲಾ ಪಂಚಾಯಿತಿ ಸಭಾಂಗಣದ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಸಂಬಂಧಪಟ್ಟಂಗೆ ಸ್ವಲ್ಪ ಪೊಲೀಸ್ನವರು ಮತ್ತು ನಮ್ಮ ನಡುವೆ ಒಂದು ಗೊಂದಲಮಯವಾದಂತಹ ವಾತಾವರಣ ಇದೆ. ಆದ್ರೆ ನಾನು ಪೊಲೀಸ್ ಆಡಳಿತಕ್ಕೆ ಮತ್ತು ಪೊಲೀಸ್ ವ್ಯವಸ್ಥೆಗೆ ಒಂದು ಮನವಿ ಮಾಡ್ತೀನಿ. ಏನಂತಂದ್ರೆ ನೋಡಿ, ಕೂತಿರ್ತಕ್ಕಂಥ ಯಾರು ವೈಯಕ್ತಿಕ ಕಾರಣಗಳಿಗೆ ಪ್ರತಿಭಟನೆ ಮಾಡಕ್ ಬರಲ್ಲ. ಆಮೇಲೆ ಪ್ರತಿಭಟನೆ ಯಾಕೆ ಮಾಡಬೇಕು ಅಂತಂದ್ರೆ ಪ್ರತಿಭಟನೆ ಅಂತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧವಾದಂತಹ ಹಕ್ಕಿದೆ. ಅದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಬದುಕಿದ್ದಾರೆ ಅಂತ ತೋರಿಸಬೇಕು ಅಂತಂದ್ರೆ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಕಾಳದ ಸಂಕೇತವಾಗಿ ಒಬ್ಬ ವ್ಯಕ್ತಿ ಇರಬೇಕು. ಇಲ್ಲ ನಾನು ಸತ್ತೋಗಿದ್ದಾನೆ ಅಂತ ಅರ್ಥ, ಇಲ್ಲ ನಾನು ಸತ್ತೋಗಿದ್ದಾನೆ ಅಂತ ಅರ್ಥನೇ. ಜಿಲ್ಲಾಡಳಿತ ಎಲ್ಲರೂ ಭಕ್ತಿಗಳನ್ನ ಸಾಯಿಸಕ್ ಹೋಗ್ತಕ್ಕಂಥದ್ದಲ್ಲ. ಆಮೇಲೆ ಮೇಲಾಗಿ ಜಿಲ್ಲಾ ಆಡಳಿತದಲ್ಲಿ ಇರ್ತಕ್ಕಂಥ ಜಿಲ್ಲಾ ಆಡಳಿತದ ಭಾಗವಾಗಿರ್ತಕ್ಕಂಥ ಕೆಲವು ಅಧಿಕಾರಿಗಳು, ನಾನು ಎಲ್ಲರೂ ಹೇಳಲ್ಲ, ಕೆಲವು ಅಧಿಕಾರಿಗಳು ಏನಿದ್ದಾರೆ ಅವ್ರಿಗೆ ತಮ್ಮ ಕರ್ತವ್ಯ, ತಮ್ಮ ವ್ಯಾಪ್ತಿ, ನಾನೇನ್ ಮಾಡ್ಬೇಕು, ನಾನು ರಾಜ್ಯ ಸರ್ಕಾರದ ಕಾನೂನು ಮತ್ತು ಸಂವಿಧಾನಕ್ಕೆ ಒಳಪಟ್ಟಿದ್ದೀನಿ ಅಂತಕ್ಕಂಥ ಸಾಮಾನ್ಯವಾದಂತ ಜ್ಞಾನ ಕೂಡ ಈ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ಇದೇ ಅಂತಕ್ಕಂಥದ್ದು ಈ ಒಂದು ದುಸ್ಥಿತಿಗೆ ಬಹಳ ಮುಖ್ಯವಾದಂತ ಕಾರಣ ಆಗಿದೆ. ನೋಡಿ, ಈ ಹಿಂದೆ ಸುಮಾರು ಒಬ್ಬ SP, ಒಬ್ಬ DC 10 ತಾಲೂಕುಗಳನ್ನು ಆಳ್ವಿಕೆ ಮಾಡ್ತಾ ಇದ್ರು. 10 ತಾಲೂಕುಗಳನ್ನ ಚನ್ನಪಟ್ಟಣ, ರಾಮನಗರ, ಮಾಗಡಿ, ಯಲಪುರ, ಹಾರೋಳಿ, ಹೊಸಕೋಟೆ, ಆನೇಕಲ್ಲು ಮತ್ತೆ ನೆಲಮಂಗಲ ಇಂತಹ 10 ತಾಲೂಕುಗಳನ್ನ ಒಬ್ಬನೇ SP, ಒಬ್ಬನೇ DSP ಆಳ್ವಿಕೆ ಮಾಡ್ತಾ ಇದ್ರು. ಅದೀಗೇನಾಗಿದೆ ಅಂತಂದ್ರೆ ಈಗ 4 ತಾಲೂಕುಗಳು ಕೊಟ್ಟಿದ್ದಾರೆ. ಚನ್ನಪಟ್ಟಣ, ರಾಮನಗರ, ಯಲಪುರ ಕೊಡ್ತಾರೆ. ಈ 4 ತಾಲೂಕುಗಳಿಗೆ 4 ಜನ ಅಡಿಷನಲ್ SP, ಒಬ್ಬ DC, ಒಬ್ಬ ಇಬ್ರು ಅಡಿಷನಲ್ DCಗಳು ಮತ್ತೆ ಸಂಬಂಧಪಟ್ಟಂತ 8 ಜನ DSPಗಳು ಸಂಬಂಧಪಟ್ಟ ಲೆಕ್ಕಕ್ಕೆ ಇಲ್ಲ. ಅಷ್ಟು ಜನ ಅಸಂಖ್ಯ ಇದನ್ನ ಕೊಟ್ಟು SC ST ಸಪರೇಟ್ ಮಾಡಿದ್ದಾರೆ, ಮತ್ತೆ ಮಹಿಳಾ ಆಯೋಗ ಸಪರೇಟ್ ಮಾಡಿದ್ದಾರೆ, ಮಕ್ಕಳ ಆಯೋಗ ಸಪರೇಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ 4 ಅಸೆಂಬ್ಲಿಗಳನ್ನು ಮೇಂಟೈನ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಚನ್ನಪಟ್ಟಣ ಕೂಡಾದ್ರೆ ಕೇಳ್ತದೆ, ಮತ್ತೆ ಇಲ್ಲಿ ನಿಂತ್ಕೊಂಡು ಚನ್ನಪಟ್ಟಣ ಕೂಡಾದ್ರೆ ಕೇಳ್ತದೆ. ಆದ್ರೆ ಈ ಆಫೀಸ್ ಕಳೆಕಿಲ್ಲ. ಇವ್ರು ಒಳ್ಳೆ AC ಕೊಟ್ಟವ್ರೆ, ಒಳ್ಳೆ AC ಆಫೀಸ್ ಕೊಟ್ಟವ್ರೆ, ಒಳ್ಳೆ ಸಂಬಳ ಕೊಡ್ತಾರೆ, ಸಂಬಳದಲ್ಲಿ ಗಿಡ ಹೋಗ್ತಾರೆ, ಮಜಾ ಮಾಡಿಸ್ತಾರೆ. ಸಾರ್ವಜನಿಕರ ಕೆಲಸ ಮಾಡಕ್ಕಾಗಿ, ಸಾರ್ವಜನಿಕರ ಸೇವೆ ಮಾಡಕ್ಕಾಗಿ, ಸಾರ್ವಜನಿಕರ ಕುಟುಂಬದ ನಿಭಾಯಿಸಕ್ಕಾಗಿ ಇವ್ರು ಖಂಡಿತವಾಗ್ಲೂ ಇಲ್ಲ. ಇವ್ರು ಮಜಾ ಮಾಡಿಸಿದ್ದಾರೆ ಈ SC ST. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.